ಈ ಸಮಾರಂಭದ ಮೌನ, ದಿವ್ಯತೆ, ಘನತೆ, ಮಕ್ಕಳ ಕುತೂಹಲ, ಹಿರಿಯರ ಪ್ರಬುದ್ಧ ಅಸ್ತಿತ್ವ ಇದೆಲ್ಲ ನನ್ನ ಬದುಕಿನ ಅತ್ಯಂತ ಸಂತೋಷದ ಕ್ಷಣಗಳ ಪಟ್ಟಿಗೆ ಈ ಕ್ಷಣ ಸೇರ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ತುಂಬ ಶಾಲೆಗಳಿಗೆ, ವಿದ್ಯಾಲಯಗಳಿಗೆ ಹೋಗುವಂಥ ಅವಕಾಶ ಬರ್ತಿರುತ್ತೆ. ಬಹಳಷ್ಟು ಕಾರ್ಯಕ್ರಮಗಳು ಫಾರ್ಮಲ್ಲಾಗಿರುತ್ತವೆ, ಔಪಚಾರಿಕವಾಗಿ. ಆದರೆ ಬೆಳಗಾವಿಗೆ ಬಂದಾಗಲಿಂದ ಒಂದು ವಿಚಿತ್ರವಾದಂತಹ ಸಂತೋಷ. ಆ ಸಂತೋಷಕ್ಕೆ ಮೂಲ ಕಾರಣರು ನಮ್ಮ ಅವಿನಾಶ್ ಅವರು ಒಂದೆರಡು ತಿಂಗಳ ಮುಂಚೆಯೇ ನಾನು ಯಾವುದೋ ದೇಶದಲ್ಲಿ ಅಲಮಾರಿಯಾಗಿದ್ದಾಗ ಬರಬೇಕು ನಮ್ಮ ಶಾಲೆಗೆ 100 ವರ್ಷ ಅಂತ ಹೇಳಿದರು. ಅವಿನಾಶ್ ಅವರು ಅಥವಾ ಪ್ರಭಾಕರ್ ಕೋರೆಯವರು ಆಹ್ವಾನ ಕೊಟ್ಟಾಗ ಇಲ್ಲ ಅನ್ನುವ ಮಾತೇ ಇಲ್ಲ. ಹಾಗಾಗಿ ಓಡೋಡಿ ಬಂದೆ. ಈ ಶತಮಾನೋತ್ಸವದ ಸಂಭ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇನೆ ಹೆಮ್ಮೆಯಿಂದ. ಮತ್ತೊಂದು ಹೆಮ್ಮೆ ಅಂದರೆ ನಮ್ಮ ವೀರ ಯೋಧ ಜಯದೀಪ್ ಮುಖರ್ಜಿಯವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ಳುವಂತಹ ಒಂದು ಅಪರೂಪದ ಅವಕಾಶ ನನಗೆ. ಯಾಕೆಂದರೆ ದೇಶದ ಗ್ರೌಂಡ್ ರಿಯಾಲಿಟಿ, ದೇಶದ ಕಟು ವಾಸ್ತವವನ್ನು ಅವರಷ್ಟು ಚೆನ್ನಾಗಿ ಬಲ್ಲವರು ಯಾರೂ ಇರೋದಿಲ್ಲ. ನಾವೆಲ್ಲ ತಾತ್ವಿಕ ನೆಲೆಯಲ್ಲಿ ಸಮಾಜವನ್ನು ಚರ್ಚಿಸುವಾಗ, ಪರಿವೀಕ್ಷಿಸುವಾಗ ಅವರು ನೆಲದಿಂದ ದೇಶದ ರಕ್ಷಣೆ, ಘನತೆಯನ್ನು ಕಾಪಾಡುವ ಅತ್ಯಂತ ಕಟುವಾಸ್ತವಗಳ ಜೊತೆಗೆ ಹೋರಾಡ್ತಕ್ಕಂಥವರು. ಅವರಿಗೆ ನನ್ನ ಅತ್ಯಂತ ಪ್ರೀತಿಯ ಕೃತಜ್ಞತೆಗಳು. ಮತ್ತು ವೇದಿಕೆಯ ಮೇಲೆ ಅನೇಕ ಗಣ್ಯರಿದ್ದಾರೆ. ಅವಿನಾಶ್ ಅವರಿದ್ದಾರೆ, ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿದ್ದಾರೆ, ಲೀಲಾವತಿಯವರಿದ್ದಾರೆ. ಮುಂಭಾಗದಲ್ಲಿ ಅನೇಕರು ಈ ಶಾಲೆಗೆ ಬೇರೆ ಬೇರೆ ರೀತಿಯಲ್ಲಿ ಕನೆಕ್ಟ್ ಆದಂತಹ ಅನೇಕ ಐಕಾನಿಕ್ ಪರ್ಸನ್ಸ್, ಚೈತನ್ಯದಾಯಿಗಳು, ಮತ್ತು ನನ್ನ ಪ್ರೀತಿಯ ಪುಟಾಣಿಗಳು, ಪೋಷಕರು, ಮಾಧ್ಯಮದವರು ಎಲ್ಲ ಇದ್ದೀರಿ. ಈ ಸಂದರ್ಭದಲ್ಲಿ ನಾನು ಕೆಲವು ಮಾತುಗಳನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ. 1925 ನನಗೆ ಕೂಡ ಅತ್ಯಂತ ಮಹತ್ವದ ವರ್ಷ. ಕಾರಣ, ರಾಷ್ಟ್ರೀಯ ಹೆದ್ದಾರಿ, ಬೆಂಗಳೂರು-ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೆಂಗಳೂರಿನಿಂದ ಸುಮಾರು 100 ಕಿಲೋಮೀಟರ್ ಅಂತರದಲ್ಲಿ ನನ್ನ ಹಳ್ಳಿ ಇದೆ, ನಾಗತಿಹಳ್ಳಿ. ಅಲ್ಲಿ 1925ರಲ್ಲಿ ಒಂದು ಸರ್ಕಾರಿ ಶಾಲೆ ಆರಂಭವಾಯಿತು. ನಾನು ಅದರ ವಿದ್ಯಾರ್ಥಿ. ಎಷ್ಟು ಕೋಇನ್ಸಿಡೆನ್ಸ್ ಅಂದರೆ, ಈಗಷ್ಟೇ ನಾವು ನಮ್ಮ ಶಾಲೆಯ ಶತಮಾನೋತ್ಸವವನ್ನು ಆಚರಿಸಿ ಸಂಭ್ರಮಿಸಿ ಅಲ್ಲಿಂದ ನಾನು ಈ ಶಾಲೆಗೆ ಬಂದಿದ್ದೇನೆ. ಇದು ಎಂತಹ ಸೌಭಾಗ್ಯ ಅನಿಸುತ್ತೆ. 100 ವರ್ಷ ವ್ಯಕ್ತಿಯ ಬದುಕಿನಲ್ಲಾಗಲಿ ಅಥವಾ ಒಂದು ಸಂಸ್ಥೆಯ ಬದುಕಿನಲ್ಲಾಗಲಿ ಬಹಳ ದೊಡ್ಡದು, ತುಂಬ ತುಂಬ ದೊಡ್ಡದು. ಸುಮ್ಮನೆ ಒಮ್ಮೆ ನಾಸ್ಟಾಲ್ಜಿಕ್ ಆಗಿ ಇಫ್ ಯು ರಿಕಲೆಕ್ಟ್ ದ ಪಾಸ್ಟ್ 100 years, ಎಷ್ಟೊಂದು ಬದಲಾವಣೆಗಳು, ಎಷ್ಟೊಂದು ಚೈತನ್ಯಗಳು. 1925 ವೇಳೆಗೆ ಆಗಲೇ ಮೇರಿ ಕ್ಯೂರಿ ರೇಡಿಯೋ ಆ್ಯಕ್ಟಿವ್ ಕಂಡುಹಿಡ್ತಿದ್ರು, ಐನ್ಸ್ಟೀನ್ ಸೂತ್ರವನ್ನು ಬರೆದಿದ್ದರು, ವಿಜ್ಞಾನದ ಅನೇಕ ದಾಖಲೆಗಳು ಆಗಿ ಹೋಗಿದ್ದವು. ಅಲ್ಲಿಂದ ಮುಂದಕ್ಕೆ ಅದರ ವೇಗ ಹೆಚ್ಚಾಯ್ತಾ ಹೋಯಿತು. ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟವನ್ನು ತೀವ್ರಗೊಳಿಸಿದ್ದು 1925ರಲ್ಲಿ. ಆ ಕಾಲಘಟ್ಟವನ್ನು ಒಮ್ಮೆ ಗಮನಿಸಿ, ಒಂದು ಕಡೆ ಭಾರತದಲ್ಲಿ ಗಾಂಧಿ, ಅಂಬೇಡ್ಕರ್ ಥರದ ಚೈತನ್ಯ, ಕಲಾ ಜಗತ್ತಿನಲ್ಲಿ ಚಾಪ್ಲಿನ್ ತರತಕ್ಕಂಥ ಮಹಾನ್ ಕಲಾವಿದ, ಅತ್ತ ಮಂಡೇಲ, ಮತ್ತು ಇದರೆಲ್ಲದರ ಜೊತೆಗೆ
ಇಡೀ ಜಗತ್ತಿನ ಮಹಾಯುದ್ಧದ ಒಂದು ತಲ್ಲಳವನ್ನು ಅನುಭವಿಸಿ ಅದರ ದಣಿವನ್ನು ಆರಿಸಿಕೊಳ್ತಿದ್ದಂತಹ ಇಡೀ ಜಗತ್ತು. ಅಂಥ ಕಾಲಘಟ್ಟದಲ್ಲಿ ಸಪ್ತರ್ಷಿಗಳು ಅಂದರೆ 7 ಜನ ಶಿಕ್ಷಕರು ಇಲ್ಲಿ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದ್ದಾರೆ. ದಟ್ಸ್ ಸೋ ವಂಡರ್ಫುಲ್, ಬ್ಯೂಟಿಫುಲ್ ಟು ರಿಮೆಂಬರ್. 7 teachers started one beautiful institution in Belagavi. It's amazing. ಇವತ್ತು ನಾನು ಇದಕ್ಕೆ ಸಂಬಂಧಪಟ್ಟ ವಿಡಿಯೋ ನೋಡ್ತಾ ಇದ್ದೆ. ಎಷ್ಟೊಂದು ಜನ ಇಲ್ಲಿಂದ ತಯಾರಾಗಿದ್ದಾರೆ, ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗಿದ್ದಾರೆ, ದೇಶ ಸೇವೆ ಮಾಡಿದ್ದಾರೆ, ಸಮಾಜ ಸೇವೆ ಮಾಡಿದ್ದಾರೆ, ವಿವಿಧ ಕ್ಷೇತ್ರಗಳಿಗೆ ಹೋಗಿದ್ದಾರೆ. ಯಾಕೆಂದರೆ ಒಂದು ಶಾಲೆ ನಿರಾಕಾರವಾಗಿ ವ್ಯಕ್ತಿಗಳನ್ನು ತಯಾರು ಮಾಡ್ತಿರುತ್ತೆ. ವರ್ಷಕ್ಕಿಷ್ಟು ರಿಸಲ್ಟು ಅಂತ ಬಂದರೂ ಕೂಡ ಮಕ್ಕಳು ನಿಧಾನವಾಗಿ ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ತಾ ಅದು ಒಂದು ನಿರಾಕಾರವಾದಂಥ ಒಂದು ಅಬ್ಸ್ಟ್ರ್ಯಾಕ್ಟ್ ಆದಂಥ ಪ್ರೋಸೆಸ್. ಯಾಕೆಂದರೆ ತರಗತಿ ಕೋಣೆಯಲ್ಲಿ ಕಲಿಯುವುದು ಆ ವರ್ಷದ ವ್ಯಾಸಂಗ ಆದರೂ ಕೂಡ, ಸಿಲೆಬಸ್ ಆದರೂ ಕೂಡ, ದ ಲೈಫ್ ಈಸ್ ಆಲ್ವೇಸ್ ಬಿಯಾಂಡ್ ಟೆಕ್ಸ್ಟ್ ಬುಕ್ ಅಂತ ನಂಬುವವನು ನಾನು ಬಹುಶಃ 5 ಅಥವಾ 6ನೇ ತರಗತಿ ವಿದ್ಯಾರ್ಥಿ. ನಮ್ಮ ಹಳ್ಳಿಯ ಶಾಲೆ ಇನ್ಸ್ಪೆಕ್ಟ್ರು ಬಂದಿದ್ದರು ಪರಿಶೀಲನೆ ಮಾಡಲಿಕ್ಕೆ ಶಿಕ್ಷಣ ಇಲಾಖೆಯಿಂದ. ಬಂದಿದ್ದಾಗ ನಮ್ಮವರ ಮೇಷ್ಟ್ರು ನಮಗೆಲ್ಲ ಯಾರು ಕೇಳಿದರು ಏನಾಗ್ತೀಯಾ, ಡಾಕ್ಟ್ರ್ ಆಗ್ತೀನಿ, ಏನಾಗ್ತೀಯಾ, ಇಂಜಿನಿಯರ್ ಆಗ್ತೀನಿ, ಈಸ್ ಓನ್ಲಿ 2 ರೆಡಿ ಆನ್ಸರ್ಸ್ ಶುಡ್ ಬಿ ಗಿವನ್ ಹೇಳ್ಕೊಟ್ಟಿದ್ರು. ಎಲ್ಲರನ್ನೂ ಕೇಳ್ಕೊಂಡು ಬಂದರು. ನನ್ನ ಹತ್ರ ಬಂದಾಗ ನಾನು ಸ್ವಲ್ಪ ಮಿಸ್ಚಿವಿಯಸ್ ಫೆಲೋ ಅಥವಾ ಕ್ರಿಯೇಟಿವ್ ಅನ್ಬೋದು. ಕ್ರಿಯೇಟಿವಿಟಿ ಇದ್ದವ್ರಿಗೆಲ್ಲ ಸ್ವಲ್ಪ ತುಂಟತನ ಇರುತ್ತೆ, ತಮಾಷೆ ಇರುತ್ತೆ. ಬಹುಶಃ ಆ ಒಂದು ಉದ್ದಟತನದಲ್ಲಿ ಅಧಿಕಾರಿಗೆ ನಾನು, ಸರ್ ನಾನು ಮುಂದೆ ಲಾರಿ ಡ್ರೈವರ್ ಆಗ್ತೀನಿ ಸರ್ ಅಂದಿದ್ದೆ. ಸೊ ಎಲ್ಲ ಮೇಷ್ಟ್ರು ಹೊಡೆದ ಆಮೇಲೆ, ಅಲ್ಲಯ್ಯ ಹೇಳಿಕೊಟ್ರೆ ಹಿಂಗೆ ಹೇಳ್ತೀಯಲ್ಲ, ಬುದ್ಧಿ ಬೇಡವಾ ನಿನಗೆ ಅಂತ. ತಮಾಷೆ ಆಗಿರಲಿ, ಯಾಕೆ ನಾನು ಒಬ್ಬ ಶಾಲಾ ಬಾಲಕನಾಗಿದ್ದಾಗ ಒಬ್ಬ ಡ್ರೈವರ್ ಆಗ್ತೀನಿ ಅಂತ ಹೇಳಿದ್ದೆ, ಯಾಕೆ ಎಂಜಿನಿಯರ್ ಆಗ್ತೀನಿ, ಡಾಕ್ಟರ್ ಆಗ್ತೀನಿ ಅಂತ ಹೇಳಲಿಲ್ಲ ಅಂತ ನಾನು ಅನಂತರ ಸಾಹಿತ್ಯದ ವಿದ್ಯಾರ್ಥಿ ಆದಮೇಲೆ ಬದುಕನ್ನು ಬೇರೆ ಬೇರೆ ನೆಲೆಗಳಲ್ಲಿ ನೋಡ್ತಾ ಹೋದಾಗ ನನಗೆ ನಾನು ಅರ್ಥ ಮಾಡಿಕೊಂಡದ್ದೇನೆಂದರೆ, ನನ್ನೊಳಗೆ ಇದ್ದ ಅಲೆಮಾರಿತನ, ಸುತ್ತಾಡುವ ಪ್ರಕ್ರಿಯೆ, ಜಗತ್ತನ್ನು ನೋಡಬೇಕು ಅನ್ನುವಂಥ ಹಠ, ಆ ಮಾತನ್ನು ನನ್ನಿಂದ ಹೇಳಿಸಿತ್ತು ಅನಿಸುತ್ತೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನಮ್ಮ ಶಾಲೆ ಎದುರಿಗೆ ಒಂದು ಹೈವೇ ಇದೆ. ಆ ಹೈವೇನಲ್ಲಿ ಲಾರಿಗಳು ಹೋಗ್ತಾ ಇರ್ತವೆ. ಆ ಲಾರಿಗಳ ಮೇಲೆಲ್ಲ ಆಲ್ ಇಂಡಿಯಾ ಪರ್ಮಿಟ್ ಅಂತ ಇರ್ತಿತ್ತು. ಮುಗ್ಧ ಬಾಲಕನಾದ ನನಗೆ ಈ ಲಾರಿಲಿ ಕೆಲಸಕ್ಕೆ ಸೇರಿಕೊಂಡ್ರೆ ಇಡೀ ಭಾರತ ನೋಡ್ಬೋದು ಉಚಿತವಾಗಿ ಅಂತಕ್ಕಂಥ ಒಂದು ಕಲ್ಪನೆ ಹೊಳೆದಿರಬೇಕು. ಅತ್ತ ರಾಜಧಾನಿ, ಇತ್ತ ಕರಾವಳಿಯ ರಾಜಧಾನಿ, ನಡುವೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ, ಅದರ ಪಕ್ಕ ಇದ್ದ ಶಾಲೆ ಒಂದು ಕನಸುಗಾರಿಕೆಯನ್ನು, ಒಂದು ಲೋಕವನ್ನು ತೆರೆದಿತ್ತು. ನಮ್ಮ ಮಕ್ಕಳನ್ನು ಅವರ ಒಳಗೆ ಇರುವ ಈ ಥರದ ವಿಶೇಷವಾದ ಪ್ರತಿಭೆಗಳ ಕಡೆಗೆ ಪೋಷಕರು, ಶಾಲೆಗಳು ಗಮನ ಹರಿಸಬೇಕು. ಎಸ್ಪೆಷಲಿ ಇನ್ ದ ಸ್ಟೇಜ್ ಆಫ್ ಹೈಸ್ಕೂಲ್. ಸಂಕ್ರಮಣ ಕಾಲ ಇದು. ಇದಾದ ಕೂಡಲೇ ಅವರು ಬದುಕಿನ ಬಹಳ ಮುಖ್ಯವಾದ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ, ನಿರ್ದಿಷ್ಟವಾದ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ತಾರೆ. ಯಾಕೆ ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಯಾಕೆ ಎಲ್ಲರೂ ಡಾಕ್ಟರ್ ಆಗಬೇಕು? ಈ ಜೀವ ಜಗತ್ತು ಹಲವಾರು ವೈವಿಧ್ಯಗಳಿಂದ ತುಂಬಿದೆ. ಈ ಜೀವ ಜಗತ್ತಿಗೆ ಒಬ್ಬ ಕಾರ್ಪೆಂಟರ್ ಬೇಕು, ಎಲೆಕ್ಟ್ರಿಷಿಯನ್ ಬೇಕು, ಪ್ಲಂಬರ್ ಬೇಕು, ರೈತ ಬೇಕು, ವಣಿಕ ಬೇಕು. ಸೋ ಮೆನಿ ಪೀಪಲ್ ವಿ ನೀಡ್ ಟು ಬಿಲ್ಡ್ ಅ ಹೆಲ್ತಿ ಸೊಸೈಟಿ. ಈ ಥರದ ವೈವಿಧ್ಯಮಯವಾದ ಜಗತ್ತಿಗೆ ಮಕ್ಕಳನ್ನು ತೆರೆದುಕೊಳ್ಳುವುದಕ್ಕೆ ಶಾಲೆಗಳು ಕೆಲಸ ಮಾಡಬೇಕು. ಆನಂತರ ನನ್ನ ತಂದೆ ನನ್ನನ್ನು ಬುದ್ಧಿವಂತ ಅಂತ ತಪ್ಪಾಗಿ ಭಾವಿಸಿ ಸೈನ್ಸ್ ಮತ್ತು ಮ್ಯಾಥ್ಸ್ ಕೊಡಿಸಿ PUCಗೆ ಹಾಕಿಬಿಟ್ರು. ನನಗೆ ಆಗಲ್ಲ ಅಂತ ನನ್ನ ಹಠ ಕೇಳಲಿಲ್ಲ. ಇಂಗ್ಲೀಷ್ ಮೀಡಿಯಂ ಬೇರೆ, ಅದು ಕಬ್ಬಿಣದ ಕಡಲೆ. ಸರಿಯಾಗಿ ಡುಮ್ಕಿ ಹೊಡೆದೆ. 35 ಅಂಕಗಳನ್ನು
ನನಗೆ ತೆಗಿಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ಆಗ ನಾನು ಅನುಭವಿಸಿದ ತಲ್ಲಣ ಅನೇಕ ಮಕ್ಕಳ ತಲ್ಲಣ ಆಗಿರುತ್ತೆ. ಅನೇಕ ಮಕ್ಕಳಲ್ಲಿ ಆ ಅಂಜಿಕೆ ಇರುತ್ತೆ. ನಾವು ಒತ್ತಾಯಪೂರ್ವಕವಾಗಿ ಅವ್ರನ್ನ ದೂಡ್ತೇವೆ, ಕುಂಡಗಳಲ್ಲಿಟ್ಟು ಬೆಳೆಸೋ ಪ್ರಯತ್ನ ಮಾಡ್ತೀವಿ. ಅವರು ಸಹಜ ಗಿಡಮರಗಳ ಹಾಗೆ ಬೆಳೆದರೆ ಸಾರ್ಥಕವಾದ ಬದುಕನ್ನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಫೇಲ್ ಆದೆ, ನೊಂದೆ, ಅವಮಾನಿತನಾದೆ. ಆನಂತರ ಲ್ಯಾಂಗ್ವೇಜ್ ತಗೊಂಡು, ಹಿಸ್ಟ್ರಿ ತಗೊಂಡು, ಸೋಷಿಯಲ್ ಸ್ಟಡೀಸ್ ತಗೊಂಡು, ಇತಿಹಾಸ, ಭಾಷಾಶಾಸ್ತ್ರ, ಲಿಂಗ್ವಿಸ್ಟಿಕ್ ತಗೊಂಡು ನಾನು ಅನಂತರ ಓದಿದೆ, ಒಂದಷ್ಟು ಕೆಲಸ ಮಾಡಿದೆ. ನನಗೆ ಗೊತ್ತಾಯಿತು ಇದು ನನ್ನ ಕೆಲಸ, ಇದು ನಾನು ಹೋಗಬೇಕಾದ ದಾರಿ ಅಂತ. ನಾನು ಬಹುಶಃ 8ನೇ ತರಗತಿಯಲ್ಲಿದ್ದಾಗ ನನ್ನ ಮೊಟ್ಟ ಮೊದಲ ಒಂದು ಪುಟ್ಟ ಕಥೆ ಪ್ರಕಟವಾಯಿತು. ಇದನ್ನು ನಾನು ಆತ್ಮಸ್ತುತಿಗಾಗಿ ಹೇಳ್ತಿಲ್ಲ, ನನ್ನ ಪುಟ್ಟ ಮಕ್ಕಳನ್ನು ಗಮನ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಒಂದು ಪತ್ರಿಕೆಯಲ್ಲಿ ಕಥಾಸ್ಪರ್ಧೆ ಮಕ್ಕಳಿಗೆ ಅಂತಿತ್ತು, ಒಂದು ಅಂತರ್ದೇಶೀಯ ಪತ್ರದಲ್ಲಿ ಬರೀರಿ ಅಂತಿತ್ತು. ನಾನು ಗುಟ್ಟಾಗಿ ಬರೆದು ಶಾಲೆ ಹೆಸರು ಹಾಕಿ ಯಾರಾದರೂ ನೋಡಿದ್ರೆ ಏನಂತಾರೋ ಅಂತ ಕಥೆಯನ್ನು ಕಳಿಸ್ಕೊಟ್ಟೆ. ಆ ಕಥೆಯನ್ನು ಭಾನುವಾರದ ಒಂದು ಸಂಚಿಕೆಯಲ್ಲಿ ಪತ್ರಿಕೆ ಪ್ರಶಸ್ತಿ ಕೊಟ್ಟು ಪ್ರಕಟಿಸಿಬಿಟ್ಟಿತ್ತು. ಸೋಮವಾರ ಶಾಲೆಗೆ ಹೋದರೆ ಎಲ್ಲ ಮೇಷ್ಟ್ರುಗಳು ನಮ್ಮ ಸ್ಕೂಲು ಹೆಸರು ಬಂದಿದೆ ಅಂತ ಹೇಳಿ ಸಂಭ್ರಮಿಸಿ ಸಡಗರಿಸಿ ಶಾಲೆಯ ಎಲ್ಲರಿಗೂ ಒಂದು ಹಾಲ್ನಲ್ಲಿ ಸೇರಿಸಿ, ಬಾರಪ್ಪ ಕತೆ ಓದು, ಎಷ್ಟು ಚೆನ್ನಾಗಿ ಬರೆದಿದ್ಯಾ ಅಂತ ಹೇಳಿ ನನ್ನಿಂದ ಕತೆ ಓದಿಸಿದರು. ಆ ಕತೆ ಓದುವಾಗ ನನಗೆ ಇದ್ದ ನಡುಕ, ಭಯ, ಸಂಕೋಚ ನಾನು ಎಂದೂ ಮರೆಯಲಾರೆ. ಓದಿದ ಮೇಲೆ ಮೇಷ್ಟ್ರು ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ, ಈ ಕಥೆ ಸಾವನ್ನು ಕುರಿತ ಕಥೆ. ಅದು ಮೊದಲ ಕಥೆ 8ನೇ ತರಗತಿಯಲ್ಲಿದ್ದಾಗ. ದ ಡೆತ್ ವಾಸ್ ಸೋ ಪ್ಯಾಷನೇಟಿಂಗ್ ಟು ಮೀ ಇನ್ ದೋಸ್ ಡೇಸ್ ಆಲ್ಸೋ. ಶಾಲೆಗೆ ರಜಾ ಕೊಟ್ಟರು. ಅವತ್ತು ನಮ್ಮ ವಿದ್ಯಾರ್ಥಿ ಮಿತ್ರರು, ಸಹಪಾಠಿಗಳೆಲ್ಲ ಬಂದು, ವಾರ ವಾರ ಕತೆ ಬರೆಯಪ್ಪ, ಶಾಲೆಗೆ ರಜಾ ಸಿಗುತ್ತೆ ಅಂತ ಕೇಳ್ತಾಯಿದ್ರು ನಾನು. ನೋಡಿ, ಆ ಘಟನೆಯಿಂದ ನನಗೆ ಗೊತ್ತಾಯಿತು ಸಾಹಿತ್ಯ ನನ್ನ ದಾರಿ. ಅಲ್ಲಿಂದ ವಿಸ್ತೃತ ಚಟುವಟಿಕೆಯಾಗಿ ಸಿನಿಮಾಗೆ ನಾನು ಕೆಲಸ ಮಾಡಿರಬಹುದು, ಅದರ ಸಾಹಿತ್ಯವೇ ಮೂಲ ದಾರಿ. ನಾನು ಪುಸ್ತಕ ಬರೆದದ್ದು, ಅಲೆಮಾರಿಯಾಗಿದ್ದು, ಜಗತ್ತು ನೋಡಿದ್ದು, ನನಗೆ ನನ್ನೊಳಗನ್ನು ನಾನು ನೋಡಿಕೊಂಡಿದ್ದು, ಅಂತರ್ಶೋಧ ಮಾಡಿಕೊಂಡಿದ್ದು ಆ ಘಟನೆಯಿಂದ. ಈ 100 ವರ್ಷದ ಇತಿಹಾಸವುಳ್ಳ ಈ ಶಾಲೆಯಲ್ಲಿ ಅಂಥ 100 ಜನ ಪ್ರತಿಭಾವಂತರು ರೂಪುಗೊಂಡಿರ್ತಾರೆ. ಇದು ಬಹಳ ಮುಖ್ಯವಾದಂತಹ ಸಂಗತಿ ಅಂತ ನಾನು ಹೇಳ್ತೇನೆ. ಇವತ್ತು AI ಬಂದಿದೆ, ಸೋಷಿಯಲ್ ಮೀಡಿಯಾ ತನ್ನ ಪರಾಕಾಷ್ಠತೆಯನ್ನು ಮುಟ್ಟಿದೆ. ಈ ಹೊತ್ತಿನಲ್ಲಿ ನಾವೆಲ್ಲ ಜಾಗರೂಕವಾಗಿ ಮತ್ತೆ ಮತ್ತೆ ಮಕ್ಕಳಿಗೆ ರೀಡಿಂಗ್ ಹ್ಯಾಬಿಟ್ಗೆ ಹಚ್ಚಬೇಕು. ಬಿಕಾಸ್ ಬುಕ್ಸ್ ಆರ್ ಸೋ ಗುಡ್, ದೇ ಡೆವಲಪ್ ಎ ಕೈಂಡ್ ಆಫ್ ಇನ್ನರ್ ಸ್ಟ್ರೆಂತ್, individuality, thinking capacity, and you can read the lines and you can read in between lines. You can read the book and you can reject the book. You can accept the book. You can read the book, you can accept the ideology behind the book, or you can reject the book. ತನ್ನನ್ನು ತಿರಸ್ಕರಿಸುವ ಶಕ್ತಿಯನ್ನು ಪುಸ್ತಕ ಹೇಳಿಕೊಡುತ್ತೆ. ಅನ್ಫಾರ್ಚುನೇಟ್ಲಿ ಈಗ ತಾವೆಲ್ಲ ಬಲ್ಲ ಹಾಗೆ ಇಂಡಿಯಾ ಸೋಷಿಯಲ್ ಮೀಡಿಯಾ ಬಳಸುವುದರಲ್ಲಿ ಅಗ್ರಗಣ್ಯ ರಾಷ್ಟ್ರವಾಗಿದೆ ಪ್ರಪಂಚದಲ್ಲಿ. ಅದು ಮಕ್ಕಳ ಕೈಯನ್ನು ಸೇರಿದೆ. ನಾನು ದೃಶ್ಯ ಮಾಧ್ಯಮದಲ್ಲಿ ಕೆಲಸ ಮಾಡುವವನಾಗಿಯೂ ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ಏನೆಂದರೆ, ದೃಶ್ಯ ಮಾಧ್ಯಮ ನಿಮಗೆ ಕೆಲವು ದೃಶ್ಯಗಳನ್ನು ಇಂಪೋಸ್ ಮಾಡಿ, ವಿವರಿಸಿ, ಹೇಳಿ, ನಿಮ್ಮನ್ನು ಆಲಸಿಗಳನ್ನಾಗಿ ಮಾಡ್ತಾ ನಿಮ್ಮ ಚಿಂತನಾ ಕ್ರಮವನ್ನು ಮಿತಗೊಳಿಸುತ್ತೆ. The visuals are going to limit our perceptions. But whereas when you read a book, ನೀವು, ಫಾರ್ ಎಕ್ಸಾಂಪಲ್, ಯು ಆರ್ ರೀಡಿಂಗ್ ಎ ರಾಮಾಯಣ, ನಿಮ್ಮ ಒಬ್ಬೊಬ್ಬ ರಾಮನನ್ನ, ರಾವಣನನ್ನ, ಸೀತೆಯನ್ನು ನೀವು ಕಲ್ಪಿಸ್ಕೊತಾ ಹೋಗ್ತೀರಿ. ಪ್ರತಿಯೊಬ್ಬರಿಗೂ ಒಂದೊಂದು ಪಾತ್ರ, ಅವರ ಕಲ್ಪನೆಯ ಪಾತ್ರ ಬೆಳೀತಾ ಹೋಗುತ್ತೆ. ಆದರೆ ವಿಷುವಲ್ ಮೀಡಿಯಾದಲ್ಲಿ ಇವನೇ ಇದೇ ಇವನು, ಈ ಪಾತ್ರಧಾರಿನೇ ಇದು ಅನ್ನುವಂತಹ ಕಲ್ಪನಾ ಶಕ್ತಿಯ ಮಿತಿಯನ್ನು ಉಂಟು ಮಾಡುತ್ತೆ. ಆ ದೃಷ್ಟಿಯಿಂದ ಗ್ರಂಥಾಲಯಗಳು ಮತ್ತು ಪುಸ್ತಕ ಇವತ್ತು ತುಂಬ ಮುಖ್ಯ. ಇದು ಮನೆಯಿಂದ ಪ್ರಾರಂಭವಾಗಬೇಕು. ತಂದೆ ತಾಯಿಯವರು 2 ಫೋನ್ ಇಟ್ಕೊಂಡ್ರೆ, ಸೆಲ್ ಫೋನನ್ನು, ಮಗು 1 ಫೋನ್ನಾದರೂ ಇಟ್ಕೊಂಡ್ರೆ ಏನು ತಪ್ಪು ಅಂತ ಕೇಳುತ್ತೆ.
ಆ ಸ್ಥಿತಿಯನ್ನು ನಾವು ಇವತ್ತು ತಲುಪಿದ್ದೇವೆ. ಮಕ್ಕಳು ಕ್ರೀಡಾಂಗಣದಿಂದ ದೂರವಾಗ್ತಿದ್ದಾರೆ, ಮಕ್ಕಳು ಆಟೋಟ ಚಟುವಟಿಕೆಗಳಿಂದ ದೂರವಾಗ್ತಿದ್ದಾರೆ, ಮಕ್ಕಳು ಒಂದು ವ್ಯಕ್ತಿ ಕೇಂದ್ರಿತವಾದ ದ್ವೀಪವಾಗ್ತಾ, ಐಸೋಲೇಟ್ ಆಗ್ತಾ, ಹೊರ ಪ್ರಪಂಚದ ಎಲ್ಲ ಸಹಜತೆಗಳಿಗೆ ವಿಮುಖರಾಗ್ತಿದ್ದಾರೆ. ಪ್ರಪಂಚ ತುಂಬ ವೈವಿಧ್ಯಮಯವಾಗಿದೆ, ವಿಶಾಲವಾಗಿದೆ. ಅದರ ಸಹಜತೆ ಮತ್ತು ಸರಳತೆಗಳನ್ನು ನಮ್ಮ ಮಕ್ಕಳು ಗ್ರಹಿಸಬೇಕು. ಅದಕ್ಕೆ ನಾವೆಲ್ಲ ನೆರವಾಗಬೇಕು ಅನ್ನುವಂಥ ಒಂದು ಚಿಂತನಾ ಕ್ರಮ ಈ ಶತಮಾನೋತ್ಸವ ಸಂಭ್ರಮದಲ್ಲಿ. ಯಾಕೆಂದರೆ ಶತಮಾನೋತ್ಸವದ ಹಿಂದೆ ಅನೇಕ ಹಿರಿಯರು, ಶಿಕ್ಷಕರು, ಇದನ್ನು ಕಟ್ಟಿ ಬೆಳೆಸಿದವರು, ಶಾಖೋಪಶಾಖೆಗಳಾಗಿ ಇವತ್ತು ಈ ಸಂಸ್ಥೆ ಬೆಳೆದಿದೆ. ಈ ಹೊತ್ತಿನಲ್ಲಿ ಇಂಥ ಒಂದು ಚಿಂತನೆಯ ಬೀಜ ನಮ್ಮ ಹೃದಯದಲ್ಲಿ ಬೀಳಬೇಕು. ಅದರ ಪರಿಣಾಮವಾಗಿ ಸಣ್ಣ ಬದಲಾವಣೆಯಾದರೂ ಸಾಧ್ಯ ಆಗಬೇಕು. ಅದು ಸಾಧ್ಯ ಆಗುತ್ತೆ. ಸೊ ಆದ್ದರಿಂದ ಅವ್ರವ್ರಿಗೆ ಏನೇನು ಶಕ್ತಿ ಇದೆ ಅದನ್ನೆಲ್ಲವನ್ನು ಅವರು ಪಡೆಯುವಂತಾಗಬೇಕು. ನನ್ನ ಮಾತಿನ ಕಡೆಯಲ್ಲಿ ಒಂದು ಪುಟ್ಟ ಕಥೆ ಮಕ್ಕಳಿಗಾಗಿ ಹೇಳಬೇಕು. ಅದೇನೆಂದರೆ, ಒಂದು ಸಲ ಸೂರ್ಯನಿಗೆ ಒಂದೇ ಒಂದಿನ ರಜೆ ಹಾಕಬೇಕನ್ನಿಸ್ತಂತೆ, ಕ್ಯಾಶುಯಲ್ ಲೀವ್. ಸೂರ್ಯ ರಜೆ ಹೋಗಬೇಕು ಅಂದರೆ ಅವನ ಡ್ಯೂಟಿ ಯಾರಾದರೂ ಮಾಡಬೇಕಲ್ಲ. ಯಾರು ಮಾಡೋದು? ಸೂರ್ಯ ಹೇಳ್ದ, ಎಲ್ಲರಿಗೂ ಕೇಳ್ದ, ಸುತ್ತಮುತ್ತ ಇದ್ದ ಗ್ರಹ ತಾರೆಗಳನ್ನು, ನೋಡ್ರಪ್ಪ ಒಂದಿನ ಆ ಭೂಮಿಗೆ ನೀವು ಬೆಳಕು ಕೊಡ್ರಪ್ಪ, ನಾನು ರಜೆ ಹಾಕ್ತೀನಿ. ಅಯ್ಯೋ ನಮ್ಮ ಕೈಲೆಲ್ಲ ಆಗಲ್ಲಪ್ಪ, ಅದು ನಿನಗಂತೂ ಮಾಡೋ ಕೆಲಸ ಇಲ್ಲ, ನಾವು ಅವೆಲ್ಲ ಮಾಡೋಕ್ಕಾಗಲ್ಲ. ಸೊ ಹರಿಯುವ ನದಿಗಳನ್ನು ಕೇಳ್ದ, ಆಗಲ್ಲ ಅಂತು. ಮೊರೆಯುವ ಕಡಲನ್ನು ಕೇಳ್ದ, ಆಗಲ್ಲ ಅಂತು. ಸೂರ್ಯ ಚಿಂತಾಕ್ರಾಂತನಾಗಿ ಏನು ಮಾಡೋದು, ರಜೆ ಬೇಕಲ್ಲ ಒಂದಿನ, ಅವನಿಗೂ ಇರುತ್ತಲ್ಲ ಪಾಪ, ಕ್ಯಾಶುಯಲ್ ಲೀವ್ ತಗೋಬೇಕು, ಅವನದೇ ಆದಂಥ ಏನೋ ಹೋಮ್ವರ್ಕ್ ಇರುತ್ತಲ್ಲ ಅಂತ ಚಿಂತಾಕ್ರಾಂತನಾಗಿ ಕುಳಿತಿದ್ದಾಗ 2 ಪುಟ್ಟ ಹಣತೆಗಳು ಅಲ್ಲಿಗೆ ಬಂದು ಸೂರ್ಯನ ಮುಂದೆ ನಿಂತು, 2 ಪುಟ್ಟ ಮಣ್ಣ ಹಣತೆಗಳು ಬಂದು ಸೂರ್ಯನೆದುರಿಗೆ ನಿಂತು, ಏನೋಪ್ಪ ನಿನ್ನಷ್ಟು ಬೆಳಕು ಕೊಡೋಕ್ಕಾಗಲ್ಲ, ಒಂದು ಸ್ವಲ್ಪ ನಮ್ಮ ಸುತ್ತಮುತ್ತ ಇರೋ ಕತ್ತಲನ್ನು ಹೋಗಲಾಡಿಸ್ತೀವಿ, ನಮ್ಮ ಕೈಲಿ ಅಷ್ಟಾಗತ್ತೆ ಅಂತ ಹೇಳಿದುವಂತೆ 2 ಪುಟ್ಟ ಹಣತೆಗಳು. ಅಂದರೆ ನಾವೆಲ್ಲ ಸೂರ್ಯರಾಗಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ಕೂಡ ಪುಟ್ಟ ಹಣತೆಗಳಾಗಲಿಕ್ಕೆ ಸಾಧ್ಯ. ದಟ್ಸ್ ಹೌ ಐ ಅಡಾಪ್ಟೆಡ್ ಮೈ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ವೇರ್ ಐ ಸ್ಟಡಿಡ್ ಇನ್ ನಾಗತಿಹಳ್ಳಿ. ಐ ಆಮ್ ಡೂಯಿಂಗ್ ಲಿಟಲ್ ಸರ್ವಿಸ್ ಟು ಮೈ ವಿಲೇಜ್. ನಮ್ಮಿಂದ ಇಷ್ಟ ಆಗುತ್ತಪ್ಪ. ಎಲ್ಲರೂ ಸೂರ್ಯರಾಗಕ್ಕಾಗಲ್ಲ, ಆದರೆ ಹಣತೆಗಳಾಗಬಹುದು. ಇದು ಟಗೋರ್ ಅವರ ಕಾವ್ಯದ ಒಂದು ಒಳಗಿರ್ತಕ್ಕಂಥ ಕಾವ್ಯದ ಗರ್ಭದಲ್ಲಿರುವಂಥ ಒಂದು ಪುಟ್ಟ ಕಥೆ. ಇದನ್ನು ಯಾಕೆ ಹೇಳಿದೆ ಅಂತಂದರೆ, ಇಲ್ಲಿ ಎಲ್ಲರಿಗೂ ಹೊಣೆಗಾರಿಕೆ ಇದೆ. ಈ ಹೊಣೆಗಾರಿಕೆ ಬರುವುದು ಗ್ರ್ಯಾಟಿಫಿಕೇಷನ್ನಿಂದ. ನೋಡಿ, ಒಬ್ಬರು ಬ್ರಿಗೇಡಿಯರ್ ಅವರು ಎಷ್ಟು ಯುದ್ಧಗಳಲ್ಲಿ ಪಾಲ್ಗೊಂಡಿದ್ದಾರೆ, ಎಷ್ಟು ಆಪರೇಷನ್ಸ್ಗಳಲ್ಲಿ ಸಕ್ಸಸ್ಫುಲ್ಲಾಗಿ ಬಂದಿದ್ದಾರೆ ಅಂದರೆ ಅದು ತಾಯ ಋಣ, ನೆಲದ ಋಣ. ಹಾಗೆ ನಮಗೆಲ್ಲರಿಗೂ ಬೇರೆ ಬೇರೆ ಋಣಗಳಿದೆ. ನಾವೆಲ್ಲ ಮಾಡಲೇಬೇಕಾದ ಕೆಲಸಗಳಿದೆ, ಮಾಡಲೇಬೇಕಾದ ಕೆಲಸಗಳು. ವಿ ಶುಡ್ ನಾಟ್ ಬಿ ಎ ಕಂಪ್ಲೇಂಟ್ ಬಾಕ್ಸ್. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಸರ್ಕಾರ ಸರಿ ಇಲ್ಲ. ನಾವು ಸರಿಯಾಗೋಣ, ಬಿಟ್ಟು ಅದನ್ನೆಲ್ಲ. ಮಕ್ಕಳನ್ನು ಹೀಗೆ ಸರ್ವ ಸ್ವತಂತ್ರ ವ್ಯಕ್ತಿತ್ವದಿಂದ, ಪಾಸಿಟಿವ್ ನೋಟ್ನಿಂದ ಅವರು ಮುಂದೆ ಹೋಗಬೇಕು. ವಾಟ್ ಐ ಕ್ಯಾನ್ ಗಿವ್ ಬ್ಯಾಕ್ ಟು ದ ರೂಟ್ಸ್, ವಾಟ್ ಐ ಕ್ಯಾನ್ ಗಿವ್ ಬ್ಯಾಕ್ ಟು ಮೈ ವಿಲೇಜ್, ಮೈ ಪೇರೆಂಟ್ಸ್, ಪೂರ್. ಇದು ಪಠ್ಯಪುಸ್ತಕದ ಸಾಲಿನಲ್ಲಿ ಸಿಗೋದಿಲ್ಲ. ಅದು ಒಂದು ನಮ್ಮೊಳಗೆ ಅಂತರ್ಗಾಮಿಯಾಗಿರಬೇಕಾದಂಥ ಸರ್ವಶ್ರೇಷ್ಠವಾದ ಮೌಲ್ಯಧಾರೆ, ಅಮೃತಧಾರೆ. ಆ ಒಂದು ಧಾರೆಯನ್ನು ಪ್ರವಹಿಸಬೇಕು. ಅದಕ್ಕೆ ಶಿಕ್ಷಣ ಸಂಸ್ಥೆಗಳು ನೆರವಾಗಬೇಕು ಅಂತ ಹೇಳ್ತಾ, ನನ್ನ ಚಲನಚಿತ್ರ ಯಾತ್ರೆಯ ಅನೇಕ ಅನುಭವಗಳನ್ನು ನಾನು ಹೇಳ್ತಾ ಹೋಗ್ಬೋದು, ಆದರೆ ಅದು ಕೊಂಚ ಅಪ್ರಸ್ತುತವಾದೀತು. ಮಕ್ಕಳಿಗೆ ಶುಭ ಕೋರ್ತಾ, ಶಿಕ್ಷಕರಿಗೆ ಅಭಿನಂದಿಸ್ತಾ, ಮತ್ತು ಎಲ್ಲ ಈ ಶಾಲೆಯ ನಿರ್ಮಾಣದಲ್ಲಿ, ಬೆಳವಣಿಗೆಯಲ್ಲಿ ಕಾರಣೀಭೂತರಾದಿರ್ತಕ್ಕಂತಹ ವೇದಿಕೆ ಮೇಲಿರ್ತಕ್ಕಂಥವರು, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥವರು ಮತ್ತು ಇತಿಹಾಸದಲ್ಲಿ ಕಣ್ಮರೆಯಾಗಿರ್ತಕ್ಕಂಥ ಮಹನೀಯರು, ಅವರಿಗೆಲ್ಲ ನಮಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.